ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ಇನ್ನೊಂದು ಸ್ಪೆಷಲ್ ರೆಸಿಪಿ ತೊಗೊಂಡು ನಿಮಗೋಸ್ಕರ. ಇದು ಮುಂಬೈನೊಂದು ಸ್ಪೆಷಲ್ ರೆಸಿಪಿ. ಇದನ್ನು ನೀವು ಸ್ನ್ಯಾಕ್ಸ್ ಥರ ಆಗಾದರೂ ತಿನ್ಬೋದು, ಅದು ಸ್ಟಾರ್ಟರ್ಸ್ ಥರ ಆಗಾದರೂ ತಿನ್ಬೋದು. ಇದಕ್ಕೆ ಪನ್ನೀರ್ ಟೇಚ್ ಅಂತ ಕರೀತಾರೆ. ದೊಡ್ಡವರು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಮನೇಲಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಮನೆಯಲ್ಲೇ ಮಾಡ್ಬೋದು. ಸೊ ನಾನು ಕಡಲೆ ಬೀಜ ತೊಗೊತಾ ಇದ್ದೀನಿ 3 ಮುಷ್ಟಿಯಷ್ಟು. ನಿಮ್ಗೆ ಆಲ್ರೆಡಿ ಗೊತ್ತು ಕಡಲೆ ಬೀಜ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ. ರಿಚ್ ಇನ್ ವಿಟಮಿನ್ ಇ, ಫಾಸ್ಫರಸ್, ಮ್ಯಾಗ್ನೀಷಿಯಮ್ ಕೂಡ ಹೌದು. ಸೊ ನಾನು 1 ಮುಷ್ಟಿಯಷ್ಟು ನಾನು ಕೊತ್ತಂಬರಿನ ತೊಗೊತಾ ಇದ್ದೀನಿ. ಒಂದು 20ರಿಂದ 30 ನಾನು ಬೆಳ್ಳುಳ್ಳಿ ಹೆಸರುಗಳನ್ನ ತೊಗೊತಾ ಇದ್ದೀನಿ. 5ರಿಂದ 6 ನಾನು ಕರಿಬೇವಿನ ಎಲೆ ತೊಗೊತಾ ಇದ್ದೀನಿ. ಖಾರಕ್ಕೋಸ್ಕರ ನಾನು 5ರಿಂದ 6 ಹಸಿ ಮೆಣಸಿನಕಾಯಿನ ತೊಗೊತಾ ಇದ್ದೀನಿ. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು, ಯಾವುದೇ ಎಣ್ಣೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನಾನು ಒಂದು ಕಡಾಯಿಯಲ್ಲಿ ಇದನ್ನೆಲ್ಲನೂ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇದನ್ನ ನೀವು ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ತಣ್ಣಗಾಕಕ್ಕೆ ಬಿಟ್ಟು ಅದನ್ನು ಸಿಪ್ಪೆನ ತೆಗೆದುಬಿಟ್ಟು ಇಟ್ಕೊಂಡಿರಬೇಕು. ಸೊ ನಾನು ಅದೇ ಕಡಾಯಿಯಲ್ಲಿ ಇವಾಗ ನೋಡಿ ಬೆಳ್ಳುಳ್ಳಿ ಹಾಗೆ ಹಸಿ ಮೆಣಸಿನಕಾಯಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಆ ಬೆಳ್ಳುಳ್ಳಿ ಮೇಲೆ ನಿಮಗೆ ಬ್ರೌನ್ ಕಲರ್ ಟಿಂಜ್ ಬಂದರೆ ನೀವು ಆಮೇಲೆ ಫ್ಲೇಮ್ನ ಆಫ್ ಮಾಡ್ಕೋಬೋದು. ಜಾಸ್ತಿ ರೋಸ್ಟ್ ಮಾಡ್ಕೋ ಅವಶ್ಯಕತೆ ಇಲ್ಲ. ನಿಮ್ಗೆ ಆಲ್ರೆಡಿ ಗೊತ್ತು ಬೆಳ್ಳುಳ್ಳಿ ಕೂಡ ಎಷ್ಟು ನಮಗೆ ಹೆಲ್ತಿಗೆ ತುಂಬಾ ಒಳ್ಳೆಯದಂತ. ಆ್ಯಂಟಿ ಇನ್ಫ್ಲಮೇಟರಿ ಕೂಡ ಹೌದು. ಆಮೇಲೆ ನಮ್ಮ ಕಫ ಏನಾದರೂ ಇದ್ದರೂ ಕೂಡ ಅದು ನಮ್ಗೆ ಹೋಗ್ಲಾಡ್ಸುತ್ತೆ. ಸೊ ಇದನ್ನು ನೀವು ಮನೇಲಿ ಡಯಟಲ್ಲಿ ತಿಂದಾಗ ಮಕ್ಕಳಿಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ, ದೊಡ್ಡವರು ಕೂಡ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ನೋಡಿ ಫ್ರೈ ಆಗಿದೆ. ಸೊ ಇವಾಗ ನಾನು ಫ್ಲೇಮ್ನ ಆಫ್ ಮಾಡಿಕೊಂಡು ಅದರಲ್ಲೇ ನಾನು ಕರಿಬೇವಿನ ಎಲೆ ಹಾಗೆ ಸ್ವಲ್ಪ ಜೀರಿಗೆನ ಬಾಡಿಸ್ಕೊತೀನಿ. ಜೀರಿಗೆ ನೀವು ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಎಲ್ಲ ಸೀದೋಗುತ್ತೆ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾನು ಇವಾಗ ಮಿಕ್ಸಿಯಲ್ಲಿ ಹಾಕ್ಕೊಂಡು ಇದನ್ನ ಗ್ರೈಂಡ್ ಮಾಡ್ಕೊತೀನಿ. ನೋಡಿ ಎಲ್ಲನೂ ನಾನು ಈಗ ಮಿಕ್ಸಿಯಲ್ಲಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾವೇನು ಮುಂಚೆನೇ ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ, ಡ್ರೈ ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಕಡಲೆ ಬೀಜನ, ಅದನ್ನು ಸಿಪ್ಪೆನ ತೆಗೆದ್ಬಿಟ್ಟು ಅದನ್ನ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ನಾವು ಕೊತ್ತಂಬರಿದು ಎಲೆಗಳು ಹಾಕ್ಕೊತಾ ಇದ್ದೀನಿ. ಹಾಗೆ ಅದರ ಸ್ಟೆಮ್ ಏನಿರುತ್ತಲ್ಲ ಅದ್ರ ಕೆಳಗಡೆ ಅದನ್ನು ಕೂಡ ಹಾಕೋತಾ ಟೇಸ್ಟಿಗೋಸ್ಕರ. ಅದಾದಮೇಲೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನೀವು ಯಾವುದೋ ನೀರೇ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಜಸ್ಟ್ ಡ್ರೈ ಆಗಿ ನೀವು ಇದನ್ನು ಮಿಕ್ಸಿಯಲ್ಲಿ ಪೌಡರ್ ಮಾಡ್ಕೋಬೇಕು ಅಥವಾ ಮಸಾಲ ರೆಡಿ ಮಾಡ್ಕೋಬೇಕು. ನೀರು ಹಾಕೋ ಅವಶ್ಯಕತೆ ಇಲ್ಲ. ನೀರು ಹಾಕ್ಕೊಂಡ್ರೆ ಅದು ಕೋಟ್ ಆಗೋದಿಲ್ಲ ಪನ್ನೀರ್ ಮೇಲೆ. ಸೊ ನೋಡಿ ಕೋರ್ಸಾಗಿತ್ತ ಗ್ರೈಂಡ್ ಮಾಡ್ಕೋಬೇಕು. ಅದು ಬಾಯಲ್ಲಿ ನಿಮಗೆ ಬೆಳ್ಳುಳ್ಳಿ ಸಿಗಬೇಕು. ಅದಾದಮೇಲೆ ನಾನು 1 ಲಿಂಬೆ ಹಣ್ಣನ್ನ ಹಿಂಡ್ಕೊತಾ ಇದ್ದೀನಿ. ಅದಾದಮೇಲೆ ನಾನು 500 ಗ್ರಾಮ್ಸ್ ಅಷ್ಟು ಪನ್ನೀರ್ ತೊಗೊತಾ ಇದ್ದೀನಿ. ಅದನ್ನ ಕ್ಯೂಬ್ಸಾಗಿ ಕಟ್ ಮಾಡಿಕೊಂಡು ಈ ಮಸಾಲ ಏನು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ನೀವು ಎಲ್ಲನೂ 4 ಕಡೆನ ಅದನ್ನು ಕೋಟ್ ಮಾಡಿ ರೆಡಿ ಮಾಡಬೇಕು. ಅದಾದಮೇಲೆ ನೀವು ಜಸ್ಟ್ ಪ್ಯಾನಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಜಸ್ಟ್ ಶಾಲೋ ಫ್ರೈ ಥರ ಮಾಡಿಕೊಂಡ್ರೆ ಸಾಕು. ಸೊ ಇದು ತುಂಬಾ ಹೆಲ್ತ್ ಬೆನಿಫಿಟ್ಸ್. ಇಲ್ಲಿ ಯಾವುದೋ ಎಣ್ಣೆ ಅವಶ್ಯಕತೆ, ತುಂಬ ಎಣ್ಣೆ ಹಾಕೋದಿಲ್ಲ. ತುಂಬಾ ಹೆಲ್ದಿ ರೆಸಿಪಿ ಕೂಡ ಹೌದು. ಇದು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡ್ತಿರಲ್ಲ. ಅದಾದಮೇಲೆ ನೀವು ಈ ರೆಸಿಪಿ ಟ್ರೈ ಮಾಡಾದಮೇಲೆ ನನಗೆ ಕಮೆಂಟಲ್ಲಿ ಹೇಳಿ ಬಂತು ಹೇಗೆ ಈ ರೆಸಿಪಿ ಬಂತು ಅಂತ. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.